ओम शांति। यथार्थ विधि से सिद्धि की प्राप्ति। यथार्थ विधिಯಿಂದ सिद्धिಯ प्राप्ति। क्या अपने में विधि द्वारा सिद्धि की प्राप्त समझते हो? ಸ್ವಯಂನ ವಿಧಿಯ ಮುಖಾಂತರ ಸಿದ್ಧಿ ಮಾಡ್ಕೊಂಡಿರುವಂಥ ಅಥವಾ ಪ್ರಾಪ್ತಿ ಮಾಡ್ಕೊಂಡಿರುವಂಥ ಆತ್ಮ ಅಂದ್ಕೊಳ್ತೀರಾ? क्योंकि जो कोई भी पुरुषार्थ करते हैं उनके पुरुषार्थ का लक्ष्य ही है सिद्धि को पाना। ಯಾಕಂತಂದರೆ ಯಾರೆಲ್ಲ ಪುರುಷಾರ್ಥ ಮಾಡ್ತಾರೋ ಆ ಪುರುಷಾರ್ಥದ ಗುರಿಯೇ ಆಗಿರುತ್ತೆ ಸಿದ್ಧಿಯನ್ನು ಪ್ರಾಪ್ತಿ ಮಾಡ್ಕೊಳ್ಳೋದು। जैसे दुनिया वालों के पास आजकल रिद्धि सिद्धि बहुत है, तो उस तरफ है रिद्धि सिद्धि और यहाँ है विधि से सिद्धि। ಹೇಗೆ ಜಗತ್ತಿನ ಜನರು ರಿದ್ಧಿ ಸಿದ್ಧಿಯನ್ನು ಮಾಡ್ತಾರೆ, ಅಲ್ಲಿದೆ ರಿದ್ಧಿ ಸಿದ್ಧಿ, ಆದರೆ ಇಲ್ಲಿರುತ್ತೆ ವಿಧಿಯಿಂದ ಸಿದ್ಧಿ। ಯಥಾರ್ಥ है विधि और सिद्धि। यथार्थने विधि मत्ते सिद्धि, इनको ही दूसरे शब्दों में लेने के कारण वे रिद्धि सिद्धि में चले गए हैं। ಇದನ್ನೇ ಬೇರೆ ಶಬ್ದದಲ್ಲಿ ಅವರು ಅರ್ಥ ಮಾಡ್ಕೊಳ್ಳೋದ್ರಿಂದ ರಿದ್ಧಿ ಸಿದ್ಧಿಯ ಅರ್ಥದಲ್ಲಿ ಅವರು ಹೋಗಿದ್ದಾರೆ। तो क्या अपने को सिद्धि स्वरूप समझते? ಹಾಗಾಗಿ ನೀವು ತಮ್ಮನ್ನು ಸಿದ್ಧಿ ಸ್ವರೂಪ ಅಂತ ಅಂದ್ಕೊಳ್ತೀರಾ? जो भी संकल्प करते हैं अगर यथार्थ विधि पूर्वक है तो सिद्धि ज़रूर होती है। ಯಾವುದೇ ಸಂಕಲ್ಪ ನೀವು ಮಾಡಿದ್ರು ಒಂದು ವೇಳೆ ಅದು ಯಥಾರ್ಥ ವಿಧಿಪೂರ್ವಕ ಆಗಿದ್ದರೆ ಖಂಡಿತ ಸಿದ್ಧಿ ಸಿಕ್ಕೇ ಸಿಗುತ್ತೆ। अगर विधि नहीं है तो समझो कि सिद्धि भी नहीं है। ಒಂದು ವೇಳೆ ವಿಧಿ ಇಲ್ಲ ಅಂತ ಹೇಳಿದ್ರೆ ತಿಳ್ಕೊಳ್ಳಿ ಸಿದ್ಧಿನೂ ಇರೋದಿಲ್ಲ। इसीलिए भक्ति मार्ग में भी जो कोई कार्य करते हैं, ಹಾಗಾಗಿ ಭಕ್ತಿ ಮಾರ್ಗದಲ್ಲೂ ಕೂಡ ಏನೆಲ್ಲ ಕಾರ್ಯ ಮಾಡ್ತಾರೆ या कराते हैं ವ್ಯಾಲ್ಯೂ उसकी विधि पर ही होती है। ಅಥವಾ ಮಾಡಿಸ್ತಾರೋ ಅದರ ಒಂದು ಪ್ರಾಮುಖ್ಯತೆ ಅದರ ವಿಧಿಯ ಆಧಾರದ ಮೇಲೇ ಇರುತ್ತೆ। विधि पूर्वक होने के कारण ही उस सिद्धि का अनुभव करते हैं। ವಿಧಿಪೂರ್ವಕ ಆಗೋದ್ರಿಂದಲೇ ಆ ಒಂದು ಸಿದ್ಧಿಯ ಅನುಭವ ಅವ್ರಿಗಾಗತ್ತೆ। ಸಭೀ ಕಾ ಪ್ರಾರಂಭ तो यहाँ से ही हुआ है ना, ಎಲ್ಲರ ಪ್ರಾರಂಭವು ಇಲ್ಲಿಂದಾನೇ ತಾನೇ ಆಗಿರೋದು। इसीलिए पूछते हैं कि सिद्धि स्वरूप अपने को समझते हो? ಹಾಗಾಗಿ ಕೇಳ್ತಾರೆ ಸಿದ್ಧಿ ಸ್ವರೂಪ ತಮ್ಮನ್ನು ಅಂದ್ಕೊಳ್ತೀರಾ? समय के प्रमाण दोनों ही क्षेत्र में परिणाम स्वरूप अब तक रिजल्ट ज़रूर होना चाहिए। ಸಮಯ ಪ್ರಮಾಣ ಎರಡೂ ಸ್ವರೂಪದಲ್ಲಿ ಉತ್ತಮ ರಿಸಲ್ಟ್ ಇಲ್ಲಿವರೆಗೂ ಇರಬೇಕಾಗಿತ್ತು। जैसे समय की रफ्तार को देख रहे हो और चैलेंज भी करते हो, ಹೇಗೆ ಸಮಯದ ಒಂದು ತೀವ್ರ ಗತಿ ಏನು ನೀವು ನೋಡ್ತಾ ಇದ್ದೀರೋ ಅದರಂತೆ ಚಾಲೆಂಜ್ ಕೂಡ ನೀವೇನು ಮಾಡ್ತಾ ಇದ್ದೀರೋ वो संपन्न तब होगी जब आप लोगों की स्थिति संपन्न होगी। ಅದು ಆಗಲೇ ಸಂಪನ್ನ ಆಗೋದು ಯಾವಾಗ ನಿಮ್ಮ ಸ್ಥಿತಿಯು ಸಂಪನ್ನ ಆಗುತ್ತೆ। यहाँ जो चुनौती करते हो वो परिवर्तन किसके आधार पर होगा? ಇಲ್ಲಿ ನೀವು ಏನು ಚಾಲೆಂಜ್ ಮಾಡ್ತಿರೋ ಅದರ ಪರಿವರ್ತನೆ ಯಾವ ಆಧಾರದ ಮೇಲಾಗುತ್ತೆ? उसकी आधारशिला या नींव कौन है? उनकी आप लोग ही तो आधारशिला हो। ಅದು ಪರಿವರ್ತನೆ ಆಧಾರಶೀಲ ಯಾರು ಅಥವಾ ನೀವು ಯಾರು? ಅದು ನೀವೇ ತಾನೇ। अगर आधारशिला ही मजबूत ना हो तो आगे कार्य कैसे चलेगा? ಆಧಾರಶಿಲೆಯೇ ಮಜಬೂತ್ ಅಂದರೆ ಸ್ಟ್ರಾಂಗ್ ಆಗಿಲ್ಲ ಅಂದರೆ ಮುಂದೆ ಕೆಲಸ ಹೇಗೆ ಹೋಗುತ್ತೆ? जब फाउंडेशन या आधारशिला तैयार हो जाए, ಯಾವಾಗ ಫೌಂಡೇಶನ್ ಅಥವಾ ಆಧಾರಶಿಲಾ ತಯಾರಾಗ್ಬಿಡುತ್ತೋ उसके बाद फिर नंबरवार राजधानी भी तैयार होगा। ಅದಾದಮೇಲೆ ನಂಬರ್ವಾರ್ ರಾಜಧಾನಿಯು ಕೂಡ
तैयारी आಗುತ್ತೆ। तो जिनको राज्य करने का अधिकारी बनना है वो अपने अधिकार नहीं लेंगे तो दूसरों को फिर नंबरवार अधिकार कैसे प्राप्त कराएंगे। ಹಾಗಾಗಿ ಯಾರು ರಾಜ್ಯ ಅಧಿಕಾರಿ ಆಗಬೇಕೋ ಅವರು ತಮ್ಮ ಅಧಿಕಾರವನ್ನೇ ತಗೊಳ್ಳಿಲ್ಲ ಅಂದರೆ ಬೇರೆಯವರಿಗೆ ನಂಬರ್ವಾರ್ ಅಧಿಕಾರದ ಪ್ರಾಪ್ತಿಯನ್ನು ಹೇಗೆ ಮಾಡಿಸ್ಲಿಕ್ಕೆ ಸಾಧ್ಯ। और 2 वर्ष की जो चुनौती देते हो ಹಾಗೂ 2 ವರ್ಷದ ಚಾಲೆಂಜ್ ಏನು ಕೊಡ್ತೀರಾ उस हिसाब से जो विश्व परिवर्तन का कार्य होना है ಅದರ ಆಧಾರ ಮೇಲೆ ಏನು ವಿಶ್ವ ಪರಿವರ್ತನೆಯ ಕಾರ್ಯ ಆಗಬೇಕಾಗಿದೆಯೋ वो जब तक आप लोगों की स्थिति विधि द्वारा सिद्धि को प्राप्त नहीं होगी ಅದು ಎಲ್ಲಿವರೆಗೂ ನಿಮ್ಮ ಸ್ಥಿತಿ ವಿಧಿಯ ಮುಖಾಂತರ ಸಿದ್ಧಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಲ್ವೋ तो इस विश्व कल्याण के कर्तव्य में भी कैसे सिद्धि की उपलब्धि होगी। ಹಾಗಾಗಿ ಈ ಒಂದು ವಿಶ್ವ ಕಲ್ಯಾಣದ ಕರ್ತವ್ಯದಲ್ಲಿಯೂ ಕೂಡ ಸಿದ್ಧಿ ಹೇಗೆ ಪ್ರಾಪ್ತಿಯಾಗುತ್ತೆ। ಪಹಲೆ तो ಸ್ವಯಂ की ಸಿದ್ಧಿ ಹೋಗಿ ಯಾಕಂದರೆ ಮೊದಲು ನಮಗೆ ಸ್ವಯಂಗೆ ಸಿದ್ಧಿ ಆಗಬೇಕು। इतना बड़ा कर्तव्य इतने थोड़े समय में संपन्न करना है। ಇಷ್ಟು ದೊಡ್ಡ ಕರ್ತವ್ಯ ಇಷ್ಟು ಕಡಿಮೆ ಸಮಯದಲ್ಲಿ ಸಂಪನ್ನ ಮಾಡಬೇಕು। तो कितनी तेज रफ्तार होनी चाहिए। ಆದಮೇಲೆ ಇಷ್ಟು ಸ್ಪೀಡಾಗಿ ನಾವು ಕೆಲಸ ಮಾಡಬೇಕು। जब साधारण चैलेंज के आधार पर रिद्धि सिद्धि को प्राप्त कर सकते हो ಸಾಧಾರಣ ಚಾಲೆಂಜಿನ ಆಧಾರದ ಮೇಲೆ रिद्धि सिद्धि प्राप्ति ಮಾಡ್ತಾರೆ ಅಂದಮೇಲೆ तो क्या श्रेष्ठ नॉलेज के आधार पर विद्धि से सिद्धि को नहीं प्राप्त कर सकते। ಸಾಧಾರಣ ಜ್ಞಾನದಲ್ಲೇ रिद्धि सिद्धि ಸಿಗುತ್ತೆ ಅಂದಮೇಲೆ ಶ್ರೇಷ್ಠ ಜ್ಞಾನದ ಆಧಾರದ ಮೇಲೆ ನಮಗೆ रिद्धि सिद्धि ಪ್ರಾಪ್ತಿ ಆಗೋದಿಲ್ವಾ। ये चेकिंग चाहिए कि कौन सी विधि में कमी रह जाती है। ಇದರ ಬಗ್ಗೆ ಚೆಕ್ ಮಾಡಬೇಕಾಗತ್ತೆ ಯಾವ ವಿಧಿಯಲ್ಲಿ ನಮ್ಮ ಕಮಿ ಇದೆ ಕೊರತೆ ಇದೆ जो फिर सिद्धि भी संपूर्ण नहीं होती। ಹಾಗಾಗಿ ಸಿದ್ಧಿಯೂ ಕೂಡ ಸಂಪೂರ್ಣ ಆಗೋದಿಲ್ಲ। विधि को चेक करने से सिद्धि ऑटोमेटिकली प्राप्त हो जाएगी। ವಿಧಿನ ಚೆಕ್ ಮಾಡೋದ್ರಿಂದ ಸಿದ್ಧಿ ಸಹಜವಾಗಿ ಪ್ರಾಪ್ತಿಯಾಗುತ್ತೆ। इसमें भी सिद्धि ना हो सकने का मुख्य कारण यही है। ಇದರಲ್ಲೂ ಕೂಡ ಸಿದ್ಧಿ ಆಗದೇ ಇರೋದಕ್ಕೆ ಮುಖ್ಯ ಕಾರಣ ಇದೇ ಆಗಿದೆ कि जो एक ही समय तीनों रूप से सर्विस नहीं करते हो। ಒಂದೇ ಸಮಯದಲ್ಲಿ 3 ರೂಪದಿಂದ ನೀವು ಸರ್ವಿಸ್ ಮಾಡೋದಿಲ್ಲ। तीनों रूपों और तीनों रीति से एक ही समय करना है। 3 ರೂಪದಲ್ಲೂ 3 ರೀತಿಯಲ್ಲೂ ಕೂಡ ಒಂದೇ ಸಮಯದಲ್ಲಿ ಕೆಲಸ ಮಾಡಬೇಕು। ಮೊದಲನೇದು ನಾಲೆಜ್ಫುಲ್, पावरफुल, लवफुल। तीनों रूप से तो सर्विस करनी ही है लेकिन इन तीनों रीति से भी करनी है अर्थात मनसा वाचा और कर्मणा। इन तीनों ही रीति से करना है। ज्ञान स्वरूप शक्तिशाली ಅಂದರೆ ಪವರ್ಫುಲ್ ಸ್ವರೂಪ, ಲವ್ಫುಲ್ ಸ್ವರೂಪ। ಲವ್ ಅಲ್ಲಿ ಲಾ ಕೂಡ ಬಂದ್ಬಿಡುತ್ತೆ। ಸೊ ಈ 3 ರೀತಿಯ ಸರ್ವಿಸನ್ನು ನಾವು ಮಾಡಬೇಕಾಗುತ್ತೆ ಅಂದರೆ ಮನಸ ವಾಚ ಕರ್ಮಣದ ಸರ್ವಿಸು। ಇದು 3 ಸರ್ವಿಸು ಒಟ್ಟಿಗೆ ನಡಿಬೇಕು। जब वाणी द्वारा सर्विस करते हो तो मनसा भी पावरफुल हो। ಯಾವಾಗ ವಾಣಿ ಮುಖಾಂತರ ಸರ್ವಿಸ್ ಮಾಡ್ತಿರಾಗ ಮನಸ ಕೂಡ ಪವರ್ಫುಲ್ ಆಗಿರಬೇಕು। पावरफुल स्टेज से तो उसकी मनसा को भी चेंज कर देंगे। ನಿಮ್ಮ ಪವರ್ಫುಲ್ ಸ್ಟೇಜ್ನಿಂದ ಆ ಆತ್ಮದ ಮನಸ್ಸಿನ ಸ್ಥಿತಿಯನ್ನು ಕೂಡ ನಾವು ಚೇಂಜ್ ಮಾಡ್ಬೋದು। ವಾಣಿ ದ್ವಾರ ಉनको ನಾಲೆಜ್ಫುಲ್ ಬನಾ देंगे। ವಾಣಿಯ ಮುಖಾಂತರ ನಾವು ಅವ್ರನ್ನ ಜ್ಞಾನ ಸ್ವರೂಪವಾಗಿ ಮಾಡ್ಬೋದು। फिर कर्मणा द्वारा अर्थात जो भी उनके संपर्क में आते हैं तो उसके संपर्क ऐसा लवफुल हो कि जो ऑटोमेटिकली वो स्वयं महसूस करे कि ये कोई अपने ईश्वरीय परिवार में ही पहुंच गया है। ಅಂದರೆ ನಾವು ಕರ್ಮಣಾ ಸೇವೆಯಲ್ಲಿ ಯಾವ ರೀತಿ ನಾವು ಮಾಡ್ಬೋದು ಅಂದರೆ ಯಾವುದೇ ಆತ್ಮದ ಸಂಪರ್ಕದಲ್ಲಿ ಬಂದಿದ್ದ ತಕ್ಷಣ ನಮ್ಮ ಒಂದು ಊರ್ಜದ ಆಧಾರದ ಪವರ್ಫುಲ್ ಸ್ಥಿತಿಯ ಆಧಾರದ ಮೇಲೆ ಆ ಆತ್ಮಕ್ಕೆ ಅನುಭವ ಆಗುತ್ತೆ ತಾನು ಅಂದರೆ ಸ್ವಯಂ ಆತ್ಮ ಈಶ್ವರ್ಯ ಪರಿವಾರದಲ್ಲಿ ಬಂದಿದೆ ಅಂತ ಹೇಳಿ। और अपनी चलन ही ऐसा हो कि जिससे वो स्वयं महसूस करे कि वास्तव में यही मेरा असली परिवार है। ಮತ್ತು ನಮ್ಮ ಚಲನೆ ಹೇಗಿರಬೇಕು ಅಂತ ಹೇಳಿದ್ರೆ ನಮ್ಮ ಸಂಪರ್ಕದಲ್ಲಿ ಬರುವಂಥ ಆತ್ಮಗಳಿಗೆ ಅನುಭವ ಆಗಬೇಕು ಇವರೇ ನಮ್ಮ ನಿಜವಾದ ಪರಿವಾರದವರು ಅಂತ ಹೇಳಿ।
अगर इन तीनों ರೀತಿ से उनकी मनसा को भी कंट्रोल कर लो, ಒಂದು ವೇಳೆ ಈ ಮೂರೂ ರೀತಿಯಲ್ಲಿ ಮನಸ್ಸನ್ನು ಅಂದರೆ ಅವರ ಮನಸ್ಸನ್ನು ನಾವು ಕಂಟ್ರೋಲಲ್ಲಿ ತಂದಾಗ, ಅವರು ವಾಣಿ ಸೆ ನಾಲೆಜ್ ದೇ ಮತ್ತು ವಾಣಿಯಿಂದ ಜ್ಞಾನ ಕೊಟ್ಟಾಗ, ಅಂದರೆ ಲೈಟ್ ಮೈಟ್ ಕಾ ವರದಾನ್ದು, ಅಂದರೆ ವಾಣಿಯಿಂದ ಜ್ಞಾನ ಕೊಡೋದು ಅಂದರೆ ಲೈಟ್ ಮೈಟ್ನ ವರದಾನ ಅಂದರೆ ದೃಷ್ಟಿ ಕೊಡೋದು. और कर्मणा अर्थात संपर्क द्वारा अपने स्थूल एक्टिविटी द्वारा ईश्वरीय परिवार का अनुभव कराओ, तो क्या इस विधि पूर्वक सर्विस करने से सिद्धि नहीं होगी? ವಾಣಿ ಮುಖಾಂತರ ಜ್ಞಾನ ಕೊಟ್ಟು, ಕರ್ಮಣ ಅಂದರೆ ನಮ್ಮ ಆ್ಯಕ್ಟಿವಿಟಿಯ ಮುಖಾಂತರ ಅವರಿಗೆ ಈಶ್ವರೀಯ ಪರಿವಾರದ ಅನುಭವ ನಾವು ಮಾಡಿಸಿದಾಗ, ಯಾಕೆ ಆಗ ನಮಗೆ ವಿಧಿಪೂರ್ವಕದ ಸರ್ವಿಸ್ ಮಾಡೋದ್ರಿಂದ ಸಿದ್ಧಿಯ ಅನುಭವ ನಮಗೆ ಆಗೋದಿಲ್ವಾ? कारण कि आप एक ही समय में तीनों रीतियों और तीनों रूपों से सर्विस नहीं करते हो. ಯಾಕಾಗಲ್ಲ ಅನುಭವ ಅಂದರೆ ನಾವು ಒಂದೇ ಸಮಯದಲ್ಲಿ ಮೂರು ರೂಪದ ಸರ್ವಿಸನ್ನು ನಾವು ಕೊಡೋದಿಲ್ಲ. जब आप वाचा में आते हो तो मनसा जो पावरफुल होनी चाहिए वो नहीं होती है. ನಾವು ಯಾವಾಗ ವಾಚಾದಲ್ಲಿ ಬರ್ತೀವಿ, ಮನಸ ಏನು ಪವರ್ಫುಲ್ ಆಗಿರಬೇಕೋ ಅದಾಗೋದಿಲ್ಲ, वो कम हो जाती है. और जब रमणीक एक्टिविटी से किसी को संपर्क में लाते हो तो भी मनसा जो पावरफुल होनी चाहिए वो नहीं रहती. ಮತ್ತು ರಮಣೀಕ ಆ್ಯಕ್ಟಿವಿಟಿಯಿಂದ ಸಂಪರ್ಕದಲ್ಲಿ ತಂದಾಗಲೂ ಕೂಡ ಮನಸ್ಸ ಒಂದು ಪವರ್ಫುಲ್ ಸ್ಥಿತಿ ಇರೋದಿಲ್ಲ. ಏಕ್ ಹಿ ಸಮಯ ಯದಿ ತೀನೋ ಇಕಟ್ಟಿ ಹೋ ತೋ ಸಿದ್ಧಿ ಜರೂರ್ ಮಿಲೇಗಿ. ಹಾಗಾಗಿ ಒಂದೇ ಸಮಯದಲ್ಲಿ ಮೂರೂ ಒಟ್ಟಿಗೆ ಇದ್ದಾಗ ಸಿದ್ಧಿ ಖಂಡಿತವಾಗ್ಲೂ ಆಗುತ್ತೆ. अब इस रीति से सर्विस करने का अभ्यास और अटेंशन चाहिए. ಹಾಗಾಗಿ ಈ ರೀತಿಯ ಸರ್ವಿಸ್ ಮಾಡುವಂಥಕ್ಕೆ ಅಭ್ಯಾಸ ಮತ್ತು ಅಟೆನ್ಷನ್ ಮೂರೂ ಬೇಕು. आप उनके संबंध में नहीं आते हैं, अर्थात डीप संपर्क में नहीं आते हैं. ನಾವು ಅವರ ಸಂಪರ್ಕದಲ್ಲಿ ಬಂದಾಗ ಡೀಪ್ ಸಂಬಂಧದಲ್ಲಿ ಬರೋದಿಲ್ಲ, ಸಿರ್ಫ್ ऊपर के संपर्क में ही आते हो, ಮೇಲಿನ ಸಂಪರ್ಕದಲ್ಲಿ ಬರ್ತೀವಿ. परंतु वो ऊपर का संपर्क अल्पकाल का ही होता है. ಆ ಮೇಲಿನ ಸಂಪರ್ಕ ಅಲ್ಪಕಾಲದ್ದಾಗಿರುತ್ತೆ. भले लव में लाते भी हो लेकिन लवफुल के साथ पावरफुल भी होना चाहिए. भले ಇದು ಪ್ರೀತಿಯಲ್ಲಿ ಬಂದರೂ ಕೂಡ ಲವ್ ಜೊತೆ पावरफुल ಕೂಡ ಆಗಿರಬೇಕಾಗತ್ತೆ. आत्माओं में भी पावर भरे जिससे कि वो समस्याओं का वायुमंडल का वाइब्रेशन का सामना कर सदा काल संबंध में रहे. ಆತ್ಮಗಳಲ್ಲೂ ಕೂಡ ನಾವು ಶಕ್ತಿಯನ್ನು ತುಂಬಿಸಬೇಕು. ಅದರಿಂದ ಅವರು ಸಮಸ್ಯೆಯಿಂದ ವಾಯುಮಂಡಲ ಮತ್ತು ವೈಬ್ರೇಷನ್ನ ಎದುರಿಸಿ ನಿರಂತರ ಅವರು ಸಂಬಂಧದಲ್ಲಿರೋದು ರೀತಿ ಮಾಡಬೇಕು. ಲೇಕಿನ್ वो नहीं होता, ಆದರೆ ಅದನ್ನು ನಾವು ಮಾಡೋದಿಲ್ಲ. ये तो वे ನಾಲೆಜ್ ಪರ್ ಆಕರ್ಷಿತ ಹೋತೆ हैं. ಏನಾಗುತ್ತೆ ಸಹಜವಾಗಿ ಅಂದರೆ ಅವ್ರು ಕೇವಲ ಜ್ಞಾನದಿಂದ ಆಕರ್ಷಿತರಾಗ್ತಾರೆ ಅಷ್ಟೇ. ಫಿರ್ ಲವ್ ಪರ್ ಹೋತೆ हैं, ಮತ್ತು ಪ್ರೀತಿ ನಾವೇನು ಕೊಟ್ಟಿರ್ತೋ ಅದರ ಆಧಾರದ ಮೇಲೆ ಇಲ್ಲಿರ್ತಾರೆ ಆಕರ್ಷಣೆಯಲ್ಲಿ. ज़्यादातर वे लव पर ही आकर्षित होते हैं. फिर सेकेंड नंबर में नॉलेज पर. ಸಾಮಾನ್ಯವಾಗಿ ಅವರು ಮೊದಲು ನಾವು ಕೂಡ ಪ್ರೀತಿ ಆಧಾರದ ಮೇಲೆ ಆಕರ್ಷಿತ ಆಗಿರ್ತಾರೆ, ನಂತರ ಜ್ಞಾನದ ಆಧಾರದ ಮೇಲೆ. लेकिन पावरफुल स्टेज ऐसी हो जो कोई भी बात सामने हो तो वो हिले नहीं. ಆದರೆ ಪವರ್ಫುಲ್ ಸ್ಟೇಜ್ ಏನಾಗಿರುತ್ತಂದರೆ ಯಾವುದೇ ಸಮಸ್ಯೆ ಇರಲಿ ಪರಿಸ್ಥಿತಿ ಇರಲಿ ಅವ್ರು ಅಲುಗಾಡಬಾರ್ದು. भी केवल ये कमी है, ಈಗ ಇದೇ ಕಡಿಮೆ ಆಗಿರೋದು. जो सर्विसेबल निमित्त बनते हैं उनमें भी नॉलेज ज़्यादा है. ಯಾರು ಸರ್ವಿಸಬಲ್ ನಿಮಿತ್ತರಾಗಿರ್ತಾರೋ ಅವರಲ್ಲೂ ಕೂಡ ಜ್ಞಾನ ಜಾಸ್ತಿ ಇದೆ. ಅವ್ರ ಲವ್ भी है लेकिन ಪವರ್ कम है. ಪ್ರೀತಿನೂ ಇದೆ ಆದರೆ ಅವರಲ್ಲಿ ಶಕ್ತಿ ಕಡಿಮೆ ಇದೆ. पावरफुल स्टेज की निशानी क्या होगी? एक सेकंड में कोई भी पावरफुल या वातावरण को माया की कोई भी समस्या को ख़त्म कर देंगे. ಪವರ್ಫುಲ್ ಸ್ಟೇಜ್ನ ಗುರುತೇನಾಗಿರುತ್ತೆ, ಒಂದೇ ಸೆಕೆಂಡಲ್ಲಿ ಯಾವುದೇ ರೀತಿಯಾದ ವಾಯುಮಂಡಲ ಅಥವಾ ವಾತಾವರಣ ಮಾಯೇದೇನೇ ಸಮಸ್ಯೆ ಇದ್ದರೂ ಅದನ್ನು ಸಮಾಪ್ತಿ ಮಾಡಿಬಿಡ್ತಾರೆ. वे कभी हार नहीं कहेंगे, ಯಾವತ್ತೂ ಅವ್ರು ಸೋಲೋದಿಲ್ಲ. जो भी आत्माएं समस्या का रूप बनकर आती है वो उनके ऊपर बलिहारी हो जाएगी. ಯಾವುದೇ ಆತ್ಮ ಸಮಸ್ಯೆ ರೂಪದಲ್ಲಿ ಬರ್ತಾರೋ ಅವರು ಅವರ ಮುಂದೆ पावरफुल आत्मದ ಮುಂದೆ ಬಲಿಹಾರಿ ಆಗಿಬಿಡ್ತಾರೆ. जिसको दूसरे शब्दों में प्रकृति दासी कहे.
ಅದನ್ನು ಬೇರೆ ಶಬ್ದದಲ್ಲಿ ಪ್ರಕೃತಿ ದಾಸಿ ಆಯಿತು ಅಂತ ಹೇಳ್ತಾರೆ. जब 5 तत्व दासी बन सकते हैं तो क्या मनुष्य आत्मा या बलिहारी नहीं हो जाएगी? ಯಾವಾಗ 5 ತತ್ವಗಳು ನಮ್ಮ ದಾಸಿ ಆಗುತ್ತೆ ಅಂತಂದರೆ ಮನುಷ್ಯ ಆತ್ಮಗಳು ನಮಗೆ ಬಲಿಹಾರಿ ಆಗೋದಿಲ್ವಾ? तो पावरफुल स्टेज का प्रैक्टिकल स्वरूप ये है. ಹಾಗಾಗಿ पॉवरफुल स्टेजिನ प्रैक्टिकल स्वरूप ಇದಾಗಿದೆ. इसलिए कहा कि एक ही समय तीनों रूप से सर्विस करने की जब ರೂಪರೇಖಾ बन जाएगी. ಹಾಗಾಗಿ ಬಾಬಾ ಹೇಳ್ತಾರೆ, ಯಾವಾಗ 3 ರೂಪದಿಂದ ಸರ್ವಿಸ್ ಮಾಡುವಂಥ ರೂಪರೇಖಾ ನಾವು ಮಾಡ್ಕೊಳ್ತೀವೋ तब हरेक कर्तव्य में सिद्धि दिखाई पड़ेगा. ಆಗ ಪ್ರತಿ ಕರ್ತವ್ಯದಲ್ಲೂ ಸಿದ್ಧಿ ಕಾಣಿಸ್ಕೊಳ್ಳುತ್ತೆ. तो विधि के कारण सिद्धि हुई ना. ಹಾಗಾಗಿ ವಿಧಿಯ ಕಾರಣದಿಂದ ಸಿದ್ಧಿ ಆಯಿತು ಅಲ್ವಾ. ವಿಧಿ में कमी होने के कारण ही सिद्धि में कमी है. ವಿಧಿ ನಾವು ಮಾಡುವ ಕರ್ಮದಲ್ಲಿ ವಿಧಿ ಕಡಿಮೆ ಆಗಿರೋದ್ರಿಂದನೇ ಸಿದ್ಧಿನೂ ಇರೋದಿಲ್ಲ. अब ಸಿದ್ಧಿ ಸ್ವರೂಪ ಬನ್ನ है. ಹಾಗಾಗಿ ಈಗ ಸಿದ್ಧಿ ಸ್ವರೂಪರಾಗಬೇಕು. ಅದರ ವಿಧಿ ಮೊದಲು ಸರಿ ಮಾಡಿಕೊಳ್ಬೇಕು. ಭಕ್ತಿ ಮಾರ್ಗ में करते हैं साधना. यहाँ है साधन. साधन कौन सा? ಭಕ್ತಿ ಮಾರ್ಗದಲ್ಲಿ ಸಾಧನೆ ಮಾಡ್ತಾರೆ. ಆದರೆ ಇಲ್ಲಿರೋದು ಸಾಧನ. ಯಾವುದದು ಸಾಧನ? बाप दादा की हर एक विशेषता को अपने में धारण करते करते विशेष आत्मा बन जाएंगे. बाप दादा ಅವರ ಪ್ರತಿಯೊಂದು ವಿಶೇಷವನ್ನು ತಮ್ಮಲ್ಲಿ ಧಾರಣ ಮಾಡ್ತಾ ನಾವು ವಿಶೇಷ ಆತ್ಮಗಳಾಗ್ಬಿಡ್ತೀವಿ. जैसे इम्तिहान के दिन जब नज़दीक होते हैं तो कुछ स्टडी की हुई होती है. ಥಿಯರಿ या प्रैक्टिकल दोनों को रिवाइज कर और ಚೆಕ್ करते हैं. ಹೇಗೆ ಪರೀಕ್ಷೆ ಹತ್ರ ಬರ್ತಾ ನಾವೇನು ಓದಿದ್ದೀವೋ ಥಿಯರಿ ಮತ್ತು ಪ್ರಾಕ್ಟಿಕಲ್ ಮತ್ತೊಮ್ಮೆ ನಾವು ರಿವೈಸ್ ಮಾಡ್ತೀವಲ್ಲ, ಚೆಕ್ करते हैं कौन सी सब्जेक्ट में क्या कमी रही हुई है. ಯಾವ ಸಬ್ಜೆಕ್ಟಲ್ಲಿ ಏನು ಕಡಿಮೆ ಆಗಿದೆ ಅಂತ ಹೇಳಿ. इसी प्रकार अब जबकि समय नज़दीक आ रहा है तो हर सब्जेक्ट में अपने आप को चेक देखो कि कौन सी और कितनी परसेंटेज तक कमी रही हुई है. ಇದೇ ರೀತಿ ನಾವು ಕೂಡ ಚೆಕ್ ಮಾಡ್ಕೊಳ್ಬೇಕು, ಯಾವ ಸಬ್ಜೆಕ್ಟಲ್ಲಿ ಎಷ್ಟು ಪರ್ಸೆಂಟೇಜಲ್ಲಿ ನಾವು ಕಡಿಮೆ ಆಗಿದ್ದೀವಿ. ಥಿಯರಿ ಮೇ ಭಿ और प्रैक्टिकल में भी. ಥಿಯರಿ ಮತ್ತು ಪ್ರಾಕ್ಟಿಕಲ್ ಎರಡನ್ನೂ ಚೆಕ್ ಮಾಡ್ಕೊಳ್ಬೇಕು. हर एक सब्जेक्ट की कमी को देखते हुए अपने आप को कंप्लीट करते जाओ. ಪ್ರತಿಯೊಂದು ಸಬ್ಜೆಕ್ಟ್ನಲ್ಲಿರುವಂಥ ಕೊರತೆಯನ್ನು ನೋಡ್ತಾ ನಿಮ್ಮನ್ನು ಕಂಪ್ಲೀಟ್ ಮಾಡ್ಕೊಳ್ತಾ ಹೋಗಿ. लेकिन वो कंप्लीट तब होगी जब पहले रिवाइज करने से अपनी कमी का पता पड़ेगा. ಆದರೆ ಕಂಪ್ಲೀಟ್ ಯಾವಾಗ ಆಗುತ್ತಂದರೆ ಯಾವಾಗ ನೀವು ರಿವೈಸ್ ಮಾಡ್ತೀರೋ ಆಗ ನಿಮಗೆ ಅದರ ಒಂದು ತಿಳುವಳಿಕೆ ಸಿಗುತ್ತೆ, ಏನು ನನ್ನಲ್ಲಿ ಪರ್ಸೆಂಟೇಜ್ ಯಾವ ಸಬ್ಜೆಕ್ಟಲ್ಲಿ ಕಡಿಮೆ ಆಗಿದೆ ಅಂತ ಹೇಳಿ. सब्जेक्ट्स को तो जानते हो, सब्जेक्ट्स को बुद्धि में धारण किया व नहीं उसकी परख क्या है. ಸಬ್ಜೆಕ್ಟ್ಸ್ ನಮಗೆಲ್ಲ ಗೊತ್ತಿದೆ, ಅದು ನಮ್ಮ ಬುದ್ಧಿಯಲ್ಲಿ ಧಾರಣೆ ಆಗಿದೆಯೋ ಇಲ್ವೋ ಹೇಗೆ ಚೆಕ್ ಮಾಡ್ಕೊಳ್ಳೋದು. जिसे सिद्धि की परसेंटेज बढ़ती जाएगी तो टाइम भी वेस्ट नहीं होगा. ಹೇಗೆ ಸಿದ್ಧಿಯ ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಹೋಗುತ್ತೋ ಆಗ ನಮ್ಮ ಸಮಯ ಹೆಚ್ಚು ವ್ಯರ್ಥ ಆಗೋದಿಲ್ಲ. इसको कहा जाता है सिद्धि. ಇದನ್ನೇ ಹೇಳೋದು ಸಿದ್ಧಿ ಅಂತ ಹೇಳಿ. अगर समय ज़्यादा मेहनत भी ज़्यादा करते हो, समय ಹೆಚ್ಚು ಪರಿಶ್ರಮನೂ ಜಾಸ್ತಿ ಬೇಕು, फिर सफलता मिलती है तो इसको भी कम परसेंटेज कहेंगे. ಇದನ್ನು ಹೆಚ್ಚು ಪರಿಶ್ರಮ ಕಡಿಮೆ ಫಲ ಸಿಗುತ್ತಂದರೆ ಇದನ್ನು ಕಡಿಮೆ ಪರ್ಸೆಂಟೇಜಲ್ಲಿ ಕಡಿಮೆ ಇದೆ ಅಂತ ಅಂದ್ಕೊಳ್ಬೇಕು. नहीं तो कितने संकल्प करते हो, प्लान बनाते हो, ढेर मास लग जाता है. ಇಷ್ಟು ಸಂಕಲ್ಪ ಮಾಡ್ತೀವಿ, ಪ್ಲ್ಯಾನ್ ಮಾಡ್ತೀವಿ, ಬಹಳಷ್ಟು ತಿಂಗಳುಗಳು ಮಾಡ್ತಾ ಇರ್ತೀವಿ. तो समय व संकल्प व अपनी जो भी सर्व शक्तियाँ हैं उन शक्तियों को खजाने को ज़्यादा काम में नहीं लगाना है. अर्थात कम खर्चा बाला नशीन. अर्थात संकल्प वही उत्पन्न होगा कि जिससे सिद्धि प्राप्त हो जाएगी. ಅಂದರೆ ನಾವು ಮಾಡೋ ಕೆಲಸದಲ್ಲಿ ಹೆಚ್ಚು ನಮ್ಮ ಶಕ್ತಿಗಳನ್ನು ನಾವು ಉಪಯೋಗಿಸ್ಕೊಳ್ತೀವಿ, ಇದರಿಂದ ಏನಾಗುತ್ತೆ ಹೆಚ್ಚು ಖರ್ಚಾಗುತ್ತೆ. ಆದರೆ ಬಾಬಾ ಹೇಳ್ತಾರೆ ಕಡಿಮೆ ಖರ್ಚು ಮಾಡಿ, ಆಗ ಕಮ್ ಖರ್ಚ ಬಾಲ ನಶೀನರಾಗ್ತೀರಾ ಅಂತ ಬಾಬಾ ಹೇಳ್ತಾರೆ. तो सर्व सब्जेक्ट्स में हम कहाँ तक पास है इसकी परख क्या है. ಹಾಗಾಗಿ ಎಲ್ಲ ಸಬ್ಜೆಕ್ಟಲ್ಲೂ ನಾವು ಎಲ್ಲಿವರೆಗೂ ಪಾಸ್ ಆಗಿದ್ವಿ ಇದರ ಒಂದು ಚೆಕಿಂಗ್ ಹೇಗೆ ಮಾಡ್ಕೊಳ್ಳೋದು.
जितने सब्जेक्ट्स में पास होगा तो उनका ही उन सब्जेक्ट्स के आधार पर ऑब्जेक्ट और ರೆಸ್ಪೆಕ್ಟ್ मिलेगी। ಎಷ್ಟು ಸಬ್ಜೆಕ್ಟ್ಸ್ ಇದೆಯೋ ಅಷ್ಟು ಸಬ್ಜೆಕ್ಟ್ಸಲ್ಲಿ ಅದರ ಆಧಾರದ ಮೇಲೆ ನಮಗೆ ऑब्जेक्ट ಮತ್ತು ರೆಸ್ಪೆಕ್ಟ್ ಎರಡೂ ಸಿಗುತ್ತೆ। एक तो प्राप्ति का अनुभव भी होगा, ಅದರ ಜೊತೆ ಪ್ರಾಪ್ತಿ ಅನುಭವ ಕೂಡ ಆಗುತ್ತೆ। जैसे कि ज्ञान की सब्जेक्ट है उससे जो ऑब्जेक्ट प्राप्त होती है, ಉದಾಹರಣೆಗೆ ಜ್ಞಾನದ ಸಬ್ಜೆಕ್ಟ್ ಏನಿದೆಯೋ ಅದರಿಂದ ನಮಗೇನು ऑब्जेक्ट ಪ್ರಾಪ್ತಿಯಾಗುತ್ತೋ लाइट और माइट वो प्राप्ति का अनुभव करेंगे। ज्ञानದಿಂದ लाइट माइटिನ प्राप्ति अनुभव नमगागुत्ते। उस नॉलेज की सब्जेक्ट के आधार पर रेस्पेक्ट भी इतनी ही मिलेगी, चाहे दैवी परिवार से चाहे अन्य आत्माओं से। दैवी परिवार ಆಗಿರ್ಬೋದು ಅಥವಾ अन्य ಆತ್ಮ ಆಗಿರ್ಬೋದು, ಅಂದರೆ ಜ್ಞಾನ ಎಷ್ಟು ಧಾರಣೆ ಆಗುತ್ತೋ ಅಷ್ಟು ನಮಗೆ ಲೈಟ್ ಮೈಟ್ ಸ್ವರೂಪರಾಗಿರ್ತೀವಿ, ಸಿಗುತ್ತೆ, ಪ್ರಾಪ್ತಿಯಾಗುತ್ತೆ। ಇದರಿಂದ ನಮಗೆ दैवी परिवार ಮತ್ತು अन्य ಆತ್ಮಗಳಿಂದಲೂ ಗೌರವ ಸಿಗುತ್ತೆ। जिसे देखो आजकल के महात्मा हैं उनको इतना रेस्पेक्ट क्यों मिलती है, क्योंकि जो साधना की है और जो भी सब्जेक्ट अध्ययन करते हैं उनकी ही ऑब्जेक्ट और रेस्पेक्ट उनको मिलती है। ಏನು ಅವರು ಸಾಧನೆ ಮಾಡಿರ್ತಾರೋ ಅದರ ಆಧಾರದ ಮೇಲೆ ಅವರಿಗೆ ಆಬ್ಜೆಕ್ಟ್ ಮತ್ತು ರೆಸ್ಪೆಕ್ಟ್ ಎರಡೂ ಸಿಗುತ್ತೆ ಈಗಿನ ಮಹಾತ್ಮಗಳಿಗೆ, ಶ್ರೇಷ್ಠ ಆತ್ಮಗಳಿಗೆ। और प्रकृति दासी होती है ಮತ್ತು ಪ್ರಕೃತಿಯು ಅವರ ದಾಸಿ ಆಗಿರುತ್ತೆ। तो ये एक ज्ञान की बात सुनाई, ಇದು ಜ್ಞಾನಕ್ಕೆ ಸಂಬಂಧಪಟ್ಟಂಥದ್ದು ऑब्जेक्ट ಮತ್ತು ರೆಸ್ಪೆಕ್ಟ್। वैसे योग की भी सब्जेक्ट है, उनसे क्या ऑब्जेक्ट होनी चाहिए, ಅದೇ ರೀತಿ ಯೋಗದ ಸಬ್ಜೆಕ್ಟ್ ಅದರ ऑब्जेक्ट ಏನು, योग अर्थात याद की शक्ति द्वारा ऑब्जेक्ट प्राप्ति होनी चाहिए। ಯೋಗ ಅಂತ ಹೇಳಿದ್ರೆ ನೆನಪಿನ ಶಕ್ತಿಯ ऑब्जेक्ट ಪ್ರಾಪ್ತಿಯಾಗಬೇಕು। वो जो भी संकल्प करेंगे वो समर्थ होगा, ಅಂದರೆ ನೆನಪು ಶಕ್ತಿಶಾಲಿ ಆಗಿರೋದ್ರಿಂದ ಅವ್ರು ಏನೇ ಸಂಕಲ್ಪ ಮಾಡಿದ್ರು ಅದು ಸಮರ್ಥವಾಗಿರುತ್ತೆ। और जो भी कोई समस्या आने वाली होगी उनका पहले ही योग की शक्ति से अनुभव होगा। ಏನೇ ಸಮಸ್ಯೆ ಬರಬಹುದು ಭವಿಷ್ಯದಲ್ಲಿ ಅದು ಮೊದಲೇ ಅವರಿಗೆ ಯೋಗದ ಶಕ್ತಿಯಿಂದ ಅನುಭವ ಆಗಿಬಿಡುತ್ತೆ कि ये होने वाला है, ಈ ರೀತಿ ಆಗುತ್ತೆ। तो पहले से ही महसूस मालूम होने के कारण वे कभी भी हार नहीं खाएंगे। ಹಾಗಾಗಿ ಮೊದಲೇ ಅವ್ರಿಗೆ ತಿಳಿಯೋದ್ರಿಂದ ಅವ್ರು ಯಾವತ್ತೂ ಸೋಲಲ್ಲ। ऐसे ही योग की शक्ति के द्वारा अपने पिछले संस्कारों का बोझ भी खत्म होता है। ಮತ್ತು ಯೋಗದ ಶಕ್ತಿಯಿಂದ ತಮ್ಮ ಹಳೆ ಜನ್ಮದ ಸಂಸ್ಕಾರ ಅಥವಾ ಹಳೆಯ ಸಂಸ್ಕಾರವು ಕೂಡ ಸಮಾಪ್ತಿ ಆಗುತ್ತೆ। कोई भी संस्कार अपने पुरुषार्थ में विघ्न रूप नहीं बनेगा, ಯಾವುದೇ ಸಂಸ್ಕಾರ ತನ್ನ ಪುರುಷಾರ್ಥದಲ್ಲಿ ವಿಘ್ನ ರೂಪ ಆಗೋದಿಲ್ಲ। जिसको नेचर कहते हैं वो भी विघ्न रूप में नहीं बनेगी, ಯಾವುದನ್ನು ನಾವು ನೇಚರ್ ಅಂತೀವೋ ನಮ್ಮದೇ ನೇಚರ್ ಅಂತ ಅದು ಕೂಡ ವಿಘ್ನ ರೂಪದಲ್ಲಿ ಬರೋದಿಲ್ಲ। तो जिस सब्जेक्ट को नॉलेज ऑब्जेक्ट है वो अनुभव होनी चाहिए। ऑब्जेक्ट है तो इसका परिणाम रिफेक्ट ज़रूर मिलेगी। ऑब्जेक्ट ಇದೆ ಅಂದರೆ ಅದರ ಪರಿಣಾಮವಾಗಿ ರೆಸ್ಪೆಕ್ಟ್ ಕೂಡ ಖಂಡಿತ ನಮಗೆ ಸಿಗುತ್ತೆ। आप मुख से जो भी शब्द रिपीट करेंगे व जो भी प्लान बनाएंगे वो समर्थ होने के कारण उसे सभी रेस्पेक्ट देंगे। ನೀವು ಏನೇ ಹೇಳ್ತೀರಿ, ನಿಮ್ಮ ಮುಖದಿಂದ ಏನೇ ಶಬ್ದ ರಿಪೀಟ್ ಆಗುತ್ತೋ ಅದು ಪರ್ಫೆಕ್ಟ್ ಆಗಿರೋದ್ರಿಂದ ಎಲ್ಲರೂ ಆ ಶಬ್ದಕ್ಕೆ ರೆಸ್ಪೆಕ್ಟ್ ಕೊಡ್ತಾರೆ। अर्थात जो भी एक दूसरे को राय देते हो तो उस राय को सभी रेस्पेक्ट देंगे क्योंकि समर्थ है। ಅಂದರೆ ನೀವು ಏನೇ ಒಬ್ರಿಗೊಬ್ರು ಜೊತೆ ಚರ್ಚೆ ಮಾಡ್ತಿರೋ ಅದು ಸಮರ್ಥವಾಗಿರೋದ್ರಿಂದ ಸಹಜವಾಗಿ ರೆಸ್ಪೆಕ್ಟ್ ಕೊಡ್ತಾರೆ। इस प्रकार हर सब्जेक्ट को देखो, ಈ ರೀತಿ ಪ್ರತಿ ಸಬ್ಜೆಕ್ಟ್ನ ನೋಡಿ। दिव्य गुणों की व सर्विस की जो सब्जेक्ट है तो उसकी प्राप्ति ये है कि नज़दीक संपर्क और संबंध में आना चाहिए। ದಿವ್ಯ ಗುಣದ ಸರ್ವಿಸ್ನ ಸಬ್ಜೆಕ್ಟು ಮತ್ತು ಆಬ್ಜೆಕ್ಟು ಅದರ ಪ್ರಾಪ್ತಿಯ ಆಬ್ಜೆಕ್ಟ್ ಏನಾಗಿರುತ್ತೆ ಅಂದರೆ ಯಾವುದೇ ಆತ್ಮದ ಸಂಪರ್ಕದಲ್ಲಿ ಬಂದರೂ ಕೂಡ ನಾವು ಬಹಳ ಕ್ಲೋಸ್ ಆಗಿ ಅಂದರೆ ಬಹಳ ನಜ್ದೀಕ್ ಸಮೀಪದಲ್ಲಿ ಬರಬೇಕು। ಅದನ್ನು ಬಾಬಾ ಈಗಾಗಲೇ ಹೇಳಿದ್ದಾರೆ ವಾಣಿನಲ್ಲಿ। ಅಂದರೆ ಯಥಾರ್ಥವಾಗಿ ಅಂದರೆ ಲವ್ಫುಲ್ ಆಗಿರಬೇಕು, ಬರೀ ಲವ್ ಅಲ್ಲ, ಲವ್ಫುಲ್ ಆಗಿರಬೇಕು। ಮನಸ ವಾಚ ಕರ್ಮಣ ಮೂರೂ ಕೂಡ ಅದರಲ್ಲಿ ಮೂರು ರೂಪದ ವಿಧಿಯಿಂದ ನಾವು ಅವರ ಸಂಪರ್ಕದಲ್ಲಿ ಬರಬೇಕು ಅಂತ ಹೇಳಿದ್ರು। नज़दीक संबंध और संपर्क में आने से ऑटोमेटिकली रेस्पेक्ट ज़रूर मिलेगी। ಬಹಳ
ಸಮೀಪ ಅಂದರೆ ಆತ್ಮಿಕ ಸ್ವರೂಪದಲ್ಲಿ ನಾವು ಅವರ ಸಂಪರ್ಕದಲ್ಲಿ ಬಂದಾಗ ಸಹಜವಾಗಿ ನಮಗೆ ಗೌರವ ಸಿಗುತ್ತೆ, ಸಹಜ ऑटोमेटिक ऐसे हर सब्जेक्ट की ऑब्जेक्ट को चेक करो और ऑब्जेक्ट की चेक करने का साधन है रेस्पेक्ट. ಹಾಗಾಗಿ ಪ್ರತಿ ಸಬ್ಜೆಕ್ಟಿನ ಆಬ್ಜೆಕ್ಟನ್ನು ಚೆಕ್ ಮಾಡಿ ಅದರ ಒಂದು साधन आಗಿದೆ रेस्पेक्ट. अगर मैं नॉलेजफुल हो तो जिसको भी नॉलेज देता हूँ क्या वो इस नॉलेज को इतना रेस्पेक्ट देते हैं. ಒಂದು ವೇಳೆ ನಾನು ಜ್ಞಾನ ನಾಲೆಜ್ಫುಲ್ ಆಗಿದ್ರೆ ಯಾರಿಗೆ ನಾನು ಏನು ಜ್ಞಾನ ಕೊಡ್ತೀನಿ ಅವರು ಅದಕ್ಕಷ್ಟು ರೆಸ್ಪೆಕ್ಟ್ ಕೊಡ್ತಾರಾ. नॉलेज को रेस्पेक्ट देना अर्थात नॉलेजफुल को रेस्पेक्ट देना. ज्ञानಕ್ಕೆ ರೆಸ್ಪೆಕ್ಟ್ ಕೊಡೋದಂದರೆ ನಾಲೆಜ್ ಜ್ಞಾನ ಕೊಡೋನ್ಗೂ ರೆಸ್ಪೆಕ್ಟ್ ಕೊಡೋದು. अगर योग के सब्जेक्ट में ऑब्जेक्ट है तो और भी किसी के संकल्पों को परिवर्तन लाने में समर्थ बन सकते. ಒಂದು ವೇಳೆ ಯೋಗದಲ್ಲಿ ನಾವು ಪರ್ಫೆಕ್ಟ್ ಆಗಿದ್ದೀವಿ ಅಂದರೆ ಬೇರೆಯವರ ಸಂಕಲ್ಪಗಳನ್ನು ಕೂಡ ಪರಿವರ್ತನೆ ಮಾಡುವಂಥ ಶಕ್ತಿ ನಮ್ಮಲ್ಲಿರುತ್ತೆ. तो वे ज़रूर रेस्पेक्ट देंगे, ಖಂಡಿತ ಅವ್ರು ನಮಗೆ ರೆಸ್ಪೆಕ್ಟ್ ಕೊಡ್ತಾರೆ. तो इस ರೀತಿ हर सब्जेक्ट में चेकिंग करनी चाहिए. ಹಾಗಾಗಿ ಈ ರೀತಿ ಪ್ರತಿ ಸಬ್ಜೆಕ್ಟಲ್ಲೂ ಚೆಕಿಂಗ್ ಮಾಡಬೇಕು. हर सब्जेक्ट में व संकल्प में ऑब्जेक्ट और रेस्पेक्ट इन दोनों की प्राप्ति का अनुभव जो भी करते हैं तो वही परफेक्ट कहेंगे. ಹರ್ ಸಬ್ಜೆಕ್ಟಿನ ಸಂಕಲ್ಪದಲ್ಲಿ ಆಬ್ಜೆಕ್ಟ್ ಮತ್ತು ರೆಸ್ಪೆಕ್ಟ್ ಎರಡನ್ನೂ ನಾವು ನೋಡಿದಾಗ ನಮಗೆ ಪರ್ಫೆಕ್ಟಾಗಿ ಅನಿಸುತ್ತೆ. ಪರ್ಫೆಕ್ಟ್ ಅರ್ಥಾತ್ कोई भी ಎಫೆಕ್ಟ್ नहीं. ಪರ್ಫೆಕ್ಟ್ ಅಂತಂದರೆ ಬೇರೆ ಯಾವುದೇ ಎಫೆಕ್ಟ್ ಇಲ್ಲ ಅಂಥೇಳಿ. चाहे शरीर का, चाहे संकल्पों का और चाहे कोई भी संपर्क में आने से किसी के भी वाइब्रेशन व वायुमंडल का सभी प्रकार के इफेक्ट से परे हो जाएंगे. ಅಂದರೆ ಶರೀರದ್ದಾಗಿರ್ಬೋದು ಅಥವಾ ಸಂಕಲ್ಪದ್ದಾಗಿರ್ಬೋದು ಅಥವಾ ಸಂಪರ್ಕದಲ್ಲಿ ಬರುವಂಥ ವೈಬ್ರೇಷನ್ ವಾಯುಮಂಡಲ ಇದು ಯಾವುದರ ಎಫೆಕ್ಟಿಂದ ನಾವು ಪರೆ ಇರ್ಬೋದು. समझो सब्जेक्ट में पास अर्थात परफेक्ट है तो ऐसे अनुभव कर रहे हो ना ಅಂತಂದರೆ ಅಂದ್ಕೊಳ್ಳಿ ಸಬ್ಜೆಕ್ಟಲ್ಲಿ ಪಾಸ್ ಆಗಿದ್ದೀರಾ, ಈ ರೀತಿ ಅನುಭವ ಮಾಡ್ತಾ ಇದ್ದೀರಾ ಅಲ್ವಾ. जो आधार मूर्त है यदि उनके संकल्प समर्थ नहीं तो उनके समय के परिवर्तन में भी कमज़ोरी पड़ जाती है. इस कारण आप जितना जितना स्वयं समर्थ बनेंगे उतना ही सृष्टि को परिवर्तन करने का समय समीप ला सकेंगे. ಯಾರು ಆಧಾರ ಮೂರ್ತಿಗಳಾಗಿದ್ದೀರೋ ಅವರ ಸಂಕಲ್ಪ ಸಮರ್ಥ ಇಲ್ಲ ಅಂತ ಹೇಳಿದ್ರೆ ಸಮಯದ ಪರಿವರ್ತನೆಯಲ್ಲೂ ಕೂಡ ಕಮ್ಜೋರ್ ಆಗಿಬಿಡ್ತೀರ. ಹಾಗಾಗಿ ಈ ಕಾರಣದಿಂದ ನೀವು ಎಷ್ಟು ಸ್ವಯಂವನ್ನು ಸಮರ್ಥ ಮಾಡ್ತಾ ಹೋಗ್ತಿರೋ ಅಷ್ಟು ಸೃಷ್ಟಿ ಪರಿವರ್ತನೆಯ ಕಾರ್ಯವನ್ನು ಸಮೀಪ ತರಬಹುದು. ಓಂ ಶಾಂತಿ.